ಜೀವನ ಸಾಕ್ಷಾತ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಬಹಳ ಶ್ರೇಷ್ಠವಾದ ಚಿತ್ರದ ಒಂದು ಅಂತಹ ಶ್ರೇಷ್ಠವಾದ ಚಿತ್ರದ ಸಾಲಿನ ಗುಣಾತ್ಮಕ ಅಂಶಗಳನ್ನ ಇಟ್ಕೊಂಡು ನಿಜವಾಗ್ಲೂ ಈ ಜನ್ರೇಷನ್ಗೆ ಅಂದರೆ ಜೆನ್ ಝಿಗೆ ಯಾವ ಥರ ಸ್ಕ್ರಿಪ್ಟ್ ಮಾಡ್ಕೋಬೋದು ಅಂತ ನಿರ್ದೇಶಕ ಬಹಳ ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಕೃತಿಕ್ ನಿಜವಾಗ್ಲೂ ನನಗೆ ಒಂದು ದೊಡ್ಡ ಆಶ್ಚರ್ಯ ಆಗಿತ್ತು. ಎಲ್ಲ ಹೊಸಬ್ರೆ ಸೇರಿಕೊಂಡು ಹೊಸದೇನಾದ್ರು ಮಾಡಬೇಕು ಅಂತ ಹೊರಟಾಗ ಅದು ಹಿಂದೆ ಪ್ರಾಮಾಣಿಕವಾಗಿದ್ದರೆ ಒಳ್ಳೇದೇನಾದ್ರು ಇದ್ದರೆ ಒಳ್ಳೆಯವ್ರಿಗೂ ಯಾವತ್ತೂ ಒಳ್ಳೆಯದಾಗುತ್ತೆ ಅನ್ನೋ ಥಾಟೇನೆ ತುಂಬ ಸಕಾರಾತ್ಮಕವಾದ ಚಿಂತನೆ. ಆ ಸಕಾರಾತ್ಮಕವಾದ ಚಿಂತನೆಗೆ ಸ್ಕ್ರಿಪ್ಟಲ್ಲಿ ಬೇರೆ ಬೇರೆ ಅಂದರೆ ಋತುಗಳ ಮೂಲಕ ಪ್ರೇಮ ಮೊದಲನೇದು ಒಂದು ಆರಂಭದ ತಾರುಣ್ಯದ ಪ್ರೇಮ ಆಗಲಿ ಅಥವಾ ಯುವಕನಾಗಿರೋ ಪ್ರೇಮ ಆಗಲಿ ಅಥವಾ ಮಧ್ಯಮ ವಯಸ್ಕ ಆಗ್ತಿದ್ದಂಗೆ ಎದುರಿಸುವಂಥ ಆತಂಕಗಳಾಗಲಿ ಇವೆಲ್ಲವೂ ಪ್ರೇಮದ ಋತುಗಳನ್ನು ಅದನ್ನು ದಟ್ಟವಾಗಿಟ್ಕೊಂಡು ಒಮ್ಮೆ ಅದು ಬೇಕಂತ 3 ಜನ ಹೀರೋಯಿನ್ಗಳನ್ನ ಸೃಷ್ಟಿ ಮಾಡಿಕೊಂಡು ಮತ್ತು ಒಬ್ಬ ಒಳ್ಳೆ ಹೀರೋಗೆ ಟ್ರೈನ್ಡ್ ಆದ ಹೀರೋಯಿನ್ಗಳನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ನೋದು ಇದು ಕನ್ನಡಕ್ಕೆ ಮತ್ತು ರಂಗಭೂಮಿಗೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕನ್ನಡದಲ್ಲಿ ತುಂಬ ಬಿಡು ಬೀಸಾಗಿ ತುಂಬ ಪಿಕ್ಚರ್ಗಳು ಬರ್ತಾ ಇದೆ, ತುಂಬ ಪಿಕ್ಚರ್ಗಳು ತಯಾರು ಮಾಡ್ತಾ ಇದ್ದಾರೆ. ಶಾರ್ಟ್ ಫಿಲ್ಮ್ಗಳಂತೂ ಲೆಕ್ಕನೇ ಇಲ್ಲ. ಆದರೆ ಒಂದು ಶಾರ್ಟ್ ಫಿಲ್ಮನ್ನು ಮೀರಿದಂಥ ದೊಡ್ಡ ಫಿಲ್ಮ್ ಮಾಡೋಕ್ಕೆ ಹೊರಟವ್ರಿಗೆ ತುಂಬ ತುಂಬ ದೊಡ್ಡ ಟಾಸ್ಕ್ ಇದೆ ಇವತ್ತು. ಅಂಥ ಸಂದರ್ಭದಲ್ಲಿ ಹೀರೋ ನಿಜವಾಗ್ಲೂ ಬಹಳ ಗುಣಾತ್ಮಕವಾದ ಕಥೆ ಇದ್ದಿದ್ದರಿಂದ ಆತನು ಚಂದವಾಗಿ ಮಾಡಿದ್ದಾನೆ ಮತ್ತು 3 ಸೀಸನ್ಗಳಲ್ಲಿ ಬೇರೆ ಬೇರೆ ಅಭಿನಯ ತೋರಿಸುವಂಥ ಪ್ರಯತ್ನ ಮಾಡಿದ್ದಾನೆ. ಅವರ ಕಾಸ್ಟ್ಯೂಮು ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ, ಮೇಕಪ್ಪು, ಆ್ಯಕ್ಟಿಂಗು ಎಲ್ಲ. ಹಾಡುಗಳು ತುಂಬ ಚೆನ್ನಾಗಿದೆ. ಅನನ್ಯ ಭಟ್ ಅದ್ಭುತವಾಗಿ ಹಾಡು ಹೇಳಿದ್ದಾರೆ. ಆಮೇಲೆ ಇನ್ನೂ 2 ಹಾಡುಗಳು, ಒಂದು ಮಧುರ ಅನ್ನೋ ಹಾಡು ತುಂಬ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ಚಿತ್ರಕಥೆನ ಸಾಕಷ್ಟು ಟೆಂಪೋ ಇಟ್ಕೊಂಡು ಫಾಸ್ಟಾಗಿ ಓಡೋಂಗೆ ಮಾಡಿದ್ದಾರೆ. ಅದು ಖುಷಿಯಾಗುತ್ತೆ, ಅಂದರೆ ನೋಡಿಸ್ಕೊಂಡು ಹೋಗುತ್ತೆ ಪಿಕ್ಚರು. ನಿಜವಾಗ್ಲೂ ಮಂಜುನಾಥ್ ಅವರು ತುಂಬ ಕಷ್ಟಪಟ್ಟು ಮಾಡಿರುವಂಥ ಪಿಕ್ಚರ್ಗೆ ದೊಡ್ಡ ಸಕ್ಸಸ್ ಸಿಗಲಿ ಮತ್ತು ಆ ಹೀರೋಯಿನ್ನು ವಿದ್ಯಾ ಕೀರ್ತಿ ಭಾಳ ಅದ್ಭುತವಾಗಿ ಕಾಣಿಸ್ತಾಳೆ ಮತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಹೀರೋಯಿನ್ ಆಗಿ. ಒಟ್ಟು ಈ ಚಿತ್ರದಲ್ಲಿ ಮಾಡಿರುವಂಥ ಎಲ್ಲರಿಗೂ ಒಂದು ದೊಡ್ಡ ಭವಿಷ್ಯ ನಿರ್ಮಾಣ ಆಗಲಿ ಮತ್ತು ಜನ ದಯವಿಟ್ಟು ಮನೆಯಿಂದ ಎದ್ದು ಬಂದು ಟಾಕೀಸ್ನಲ್ಲಿ ಕೂತ್ಕೊಂಡು ಈ ಪಿಕ್ಚರ್ಗಳನ್ನ ನೋಡೋದ್ರ ಮೂಲಕ ಹೊಸ ತಂಡವನ್ನು ಬೆಂಬಲಿಸಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಲವ್ ಸೀಸನ್ ತಂಡದ ಎಲ್ಲರಿಗೆ ಶುಭ ಹಾರೈಕೆಗಳು. ನನಗೆ ಚಿತ್ರ ಇಷ್ಟ ಆಯಿತು, ಹಾಗೇನೆ ನನ್ನ ಪತ್ನಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಮೊದಲಿಗೆ ಕೊನೆ ತನಕ ನಾನು ಬಹಳ ಇಂಟ್ರೆಸ್ಟಲ್ಲಿ ನೋಡಿದೆ. ಇವ್ರು ರಮೇಶ್ ಅವ್ರು ಮಾತಾಡಿದ್ದನ್ನ ನಿಜವಾಗ್ಲೂ ಅದಕ್ಕೆ ಪೂರ್ವಕವಾಗಿ ಮಾತಾಡ್ತೀನಿ. ಎಲ್ಲರೂ ಬಂದು ನೋಡಿ, ಸಿನಿಮಾ ನೋಡಿ. ಈಗ ನಾನು ಮಾತಾಡೋದ್ರ ಮೂಲಕ ನೀವೇನೋ ತಿಳ್ಕೊಳ್ಳಲ್ಲ, ಬಂದು ನೋಡಿ ನೀವೇ ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು.